ಓಕೆ ಸರ್ ಮಾತಾಡ್ತಾರೆ ನಂಗೆ ಪಾಸು ನಾನು ಪಕ್ಕೋ ಪಾದ ಬರ್ಸು ದಾಸ ಆದ್ರೆ ದಾಸ ನಾನು ದೋಸ್ತಿ ನಿಭಾಯಿಸು ಥಿಯೇಟರ್ ಅಲ್ಲಿ ಟಮಾಟಿ ಮೀಲ್ ಸೌಟಿನಲ್ಲಿ ಸೆಲೆಬ್ರೇಷನ್ ಮಾಡೋ ನಿಜವಾದ ಸೆಲೆಬ್ರಿಟೀಸು ಸಾಧನೆ ಮಾಡೋಣ ಕಷ್ಟಪಡೋದೇ ಕೀರ್ತಿ ನಿಧಾನ ನಮ್ಮ ಭಾಷೆನೇ ನಂಗೆ ಪ್ರಧಾನ ಬೇರೆ ಭೇಟಿ ಕೇಳೋಣ. ಇವಾಗ ಒಂದೇ ಒಂದು ನಿಮಿಷ ಮಾತಾಡಬೇಡ, ವಿಡಿಯೋ ಮಾಡೋಣ. ಹೇಳ್ತೀನಿ ಮಾತಾಡ್ತವ್ರೆ ಕೈ ಮುಗಿದು ಪೇಪರ್ ಹಿಡಿಯೋದು ತುಂಬಾ ಕಷ್ಟ ಆಯ್ತಾ. ಈಗ 7 ಗಾಡಿ ಈಗ ಏನ್ ಮಾಡಿ ಗೊತ್ತಾ, ನಿಮ್ ಗಾಡಿಗಳ ರೆಡಿ ಮಾಡ್ಬಿಡಿ, ಶೋರೂಮ್ ತಗೊಂಡೋಗಿ ಅದು ಎಷ್ಟಾಗುತ್ತಾ ಗೊತ್ತಿಲ್ಲ ನಿಮ್ಗೆ. ಅಮೌಂಟ್ ಏನು ಹೇಳ್ಬೇಡಿ ಅಣ್ಣ. ಮಗನೇ ಅವನಲ್ಲ, ಅವನಿಗೆ ಗಾಡಿ ಕೊಡಕ್ಕಾಗಿಲ್ಲ. ಸರ್ ಎಲ್ಲೋ ಬೋರ್ಡ್ ಗಾಡಿಗೆ ಸರ್ ಜೀವನ ಮಾಡೋದು ತುಂಬಾ ಕಷ್ಟ ಆಗ್ಬಿಡೈತೆ ಸರ್ ನಮ್ಗೆ. ನೀವು ಹಿಂಗ್ ಗಾಡಿ ಟಚ್ ಮಾಡ್ಬಿಟ್ಟೆ ಹೆಂಗ್ ಸರ್ ಜೀವನ ಮಾಡ್ತಾರೆ ಹೇಳಿ? ಒಂದೊಂದ್ ಡ್ಯೂಟಿನೂ ಕಷ್ಟ ಆಗ್ಬಿಡೈತೆ. ಅವ್ನ್ ರೆಡಿ ಮಾಡ್ಸ್ಕೋಬೇಕು ಕೆಲಸ ಏನಾಯ್ತಣ್ಣ? ಹೇಳಿದೀನಿ ಅವ್ರಿಗೆ, ಅದನ್ನ ಹೇಳಿದೀನಿ. ಮಾತಾಡೋಣ. ಏನ್ ಗೊತ್ತಾ, ನೀವು ಊರ್ ಬಿಟ್ಟು ಬಂದಿದ್ರ ಅದನ್ನ ಜಗಳ ಮಾಡ್ತಾರ ಇಲ್ಲಿ ಎಲ್ಲ ಬೋರ್ಡ್ ಅಂತ ನಾವು ಬಂದು ಮಾತಾಡ್ತಾ ಇದೀವಿ. ನಮ್ ಗಾಡಿ ಏಟಾಗಿದೆ, ನಮ್ ಗಾಡಿಯಿಂದ ನೀವು ಸೇಫ್ ಆಗಿದ್ದೀರಾ, ಓಕೆ ಆಯ್ತಾ? ಅದರಿಂದ ನೀವು ಸೇಫ್ ಆಗಿರೋ ಕಾರಣಕ್ಕೆ ಇದು ಚೆನ್ನಾಗಿ ತೊಂದರೆ ಆಗಿದ್ದಕ್ಕೆ ಏನೊಂದು ಸ್ವಲ್ಪ ಹೆಲ್ಪ್ ಮಾಡಿ ಬರಿ ಅಂತ ಹೇಳಿದೀನಿ. ಓಕೆ ಅಣ್ಣ? ಸರ್ ಎಲ್ಲ ಹೇಳಿದೀನಿ ಅಣ್ಣ. ಸರ್ ಎಷ್ಟು ಏನು ಯೋಚನೆ ಮಾಡ್ತಿದಾರ ಹೇಳ್ಬಿಡಿ. ಈಗ ಪಾಪ ಅಲ್ಲಿ ಪ್ಯಾಸೆಂಜರ್ ಬೇರೆ ನಿಂತಿದ್ದಾರೆ. ಇಲ್ಲಿ ಪ್ಯಾಸೆಂಜರ್ ಅವ್ರಿಗೆ ಎಕ್ಸಾಮ್ ಬರೀಬೇಕಂದ್ರೆ ಸ್ಟೂಡೆಂಟ್ ಅವರು. ಈಗ ಟೈಮ್ ವೇಸ್ಟ್ ಆಗುತ್ತೆ. ಏನ್ ಮಾಡ್ತಾರೆ?